ಈವರೆಗೆ ದಲಿತರ ವೋಟ್ಗಳನ್ನ ಪಡೆದುಕೊಂಡು ಬೇರೆ ಬೇರೆ ನಾಯಕರು ಸಿಎಂ ಆದ್ರು. ಆದ್ರೆ ದಲಿತರ ವೋಟ್ನಿಂದ ದಲಿತರು ಸಿಎಂ ಆಗೋದು ಯಾವಾಗ? ದಲಿತರು ಕೊಡುವಂತಹ ವೋಟ್ನಿಂದ ದಲಿತರೇ ಸಿಎಂ ಆಗೋದು ಯಾವಾಗ? ಎಸ್ಸಿ ಎಸ್ಟಿ ಸರ್ಕಾರಿ ಅಧಿಕಾರಿಗಳ ಸಮಾವೇಶದಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರಶ್ನೆ ಮಾಡಿದ್ದಾರೆ. ಮೀಸಲಾತಿಯಿಂದ ನಮಗೆ ಸಂತೋಷವಾಗಿಲ್ಲ, ನಮ್ಮ ಜನ ಅಧಿಕಾರದಲ್ಲಿ ಇರಬೇಕು, ನಮ್ಮ ಜನರು ಕೂಡ ಅಧಿಕಾರಕ್ಕೆ ಬರಬೇಕು. ಮತ ಹಾಕ್ತೀರಾ, ಆಯಾ ಜಾತಿಯವರ ನಾಯಕನ ಹಿಂದೆ ಹೋಗ್ತೀರಾ. ನೀವು ಬರೀ ಮತ ಹಾಕ್ತೀರಿ, ಆದರೆ ಮತ್ತೋರ್ವರು ಆಯಾ ಜಾತಿಯ ನಾಯಕರ ಹಿಂದೆ ಹೋಗ್ತಾರೆ. ನೀವು ಮತ ಹಾಕಿ ಸುಮ್ಮನಾಗಿ ಬಿಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಮತ ಹಾಕಿ ಬೇರೆಯವರ ಮುಂದೆ ಕೈ ಜೋಡಿಸ್ತೀವಿ. ನಮ್ಮಿಂದ ಮತವನ್ನ ಪಡೆದುಕೊಂಡವರು ನಮ್ಮ ಮೇಲೆ ಆಡಳಿತವನ್ನ ಮಾಡ್ತಾರೆ. ಅದಕ್ಕಾಗಿ ಒಗ್ಗಟ್ಟಾಗಿ ಅಂತ ಹೇಳಿದ್ದು ನಾನು ಅಂತ ಎಚ್.ಸಿ. ಮಹದೇವಪ್ಪ ದಲಿತರಿಗೆ ಕರೆ ಕೊಟ್ಟಿದ್ದಾರೆ. ಸಂವಿಧಾನ ಜಾಗೃತಿ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು, ನಮಗಾಗ್ತಕ್ಕಂಥ ತೊಂದರೆಗಳನ್ನು ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟು ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ. ಯಾಕೆಂದ್ರೆ we are not following our leader, we are not ready by one leader. ಸಿದ್ದರಾಮಯ್ಯ ಯಾಕೆ ಮುಖ್ಯಮಂತ್ರಿ ಆದ್ರು? ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದ್ರು? ದೇವೇಗೌಡರು ಯಾಕೆ ಮುಖ್ಯಮಂತ್ರಿ ಆದ್ರು? ಜನ ಬೆಂಬಲ ಅವರಿಗೆ. ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಯಾರು ಬೇಕೋ ಓಟ್ ಹಾಕ್ತಿದ್ದೀವಿ. ಓಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರ್ದೋ ಇದೆ. ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ ಜನ ಕೂತ್ಕೋಬೇಕು ಅಂತ ಯಾರು ಬೇಡಿಕೆ ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದು ಬಗೆಹರಿಸಕ್ಕೆ. I am not in policy making chair. Dr. Parmesh is not in policy making chair. Karjani is not in policy making chair. Because all of you have not followed a leader. You have never followed a leader. You have never identified. He is our leader in this particular party. ಬೇರೆಯವರು ನೋಡಿ ಆ ಒಂದು ಕ್ಷೇತ್ರಕ್ಕೆ ಹೋದ್ರೆ ಆ ಲೀಡರ್ ಬರಬೇಕು ಅಂತ ಅವರೇ ಹೇಳ್ತಾರೆ. ಇಲ್ಲ ಸರ್ ನೀವು ಅವ್ರು ಕರ್ಕೊಂಡ್ ಬರ್ಬೇಕು ಅಂತ. ದಿ ಇನ್ಫ್ಲೂಯೆನ್ಸ್ ಆಫ್ ವೋಟ್ಸ್ and a person who contests election protect the community there. ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಸಮುದಾಯ ಒಬ್ಬ ಲೀಡರ್ ಫಾಲೋ ಮಾಡಿ ಅವರಿಗೆ ಬೇಡಿಕೆ ಕೊಟ್ಟಾಗ ಆ ಲೀಡರ್ ಮುಖಾಂತರ ಸಮುದಾಯದ ರಕ್ಷಣೆ ಹಿತಲಾಗಿರ್ತದೆ. ಅದ್ರ 100ಕ್ಕೆ ನೀವು ಓಟ್ ಕೊಡ್ತೀರಿ, ಯಾರು ಅಂತ ನೋಡೋದಿಲ್ಲ. ಗೋಗೆರೆ ಪರಿಸ್ಥಿತಿ ನಮ್ಮ ನಾವೇ ತೋರ್ಕೊತಾ ಇದ್ದೀವಿ. ಸಂವಿಧಾನ ಜಾಗೃತಿ ಮೂಲಕ ಇನ್ನು ಎಚ್.ಸಿ. ಮಹದೇವಪ್ಪ ಅವರು ದಲಿತ ಸಮುದಾಯಕ್ಕೆ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಜಾತಿವಾರು ಸಮೀಕ್ಷೆಯ ಲೆಕ್ಕಾಚಾರ ಹೊರಬೀಳ್ತಾ ಇದ್ದಂತೆ ಇದಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮುದಾಯದ ನಾಯಕರಿಗೆ ಹಾಗೂ ದಲಿತ ಸಮುದಾಯಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥವರು ನಾವು. ದಲಿತರ ವೋಟ್ನಿಂದ ಬೇರೆ ಬೇರೆ ನಾಯಕರು, ಬೇರೆ ಬೇರೆ ಜಾತಿಯ ನಾಯಕರು ಸಿಎಂ ಆದರು. ಆದರೆ ದಲಿತರ ವೋಟ್ನಿಂದ ದಲಿತರು ಸಿಎಂ ಆಗುವಂಥದ್ದು ಯಾವಾಗ ಅಂತ ಎಚ್.ಸಿ. ಮಹದೇವಪ್ಪ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಸ್ಸಿ ಎಸ್ಟಿ ಸರ್ಕಾರಿ ಅಧಿಕಾರಿಗಳ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಎಚ್.ಸಿ. ಮಹದೇವಪ್ಪ ಅವರು ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ದಲಿತ ಸಮುದಾಯ, ಹಿಂದುಳಿದ ವರ್ಗಗಳಿಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಮೀಸಲಾತಿಯಿಂದ ನಮಗೆ ಸಂತೋಷವಾಗಿಲ್ಲ, ಆದರೆ ನಮ್ಮ ಜನ ಅಧಿಕಾರಕ್ಕೆ ಬರಬೇಕು, ಅವರೂ ಕೂಡ ಪಾಲಿಸಿ ಮೇಕಿಂಗ್ ಮಾಡಬೇಕು, ಕಾನೂನುಗಳನ್ನು ಅವರೂ ಕೂಡ ರಚನೆ ಮಾಡಬೇಕು. ಮತ ಹಾಕ್ತೀರಿ, ಆಯಾ ಜಾತಿಯವರ ನಾಯಕನ ಹಿಂದೆ ಹೋಗ್ತೀರಿ. ನೀವು ಮತ ಹಾಕಿ ಸುಮ್ಮನೆ ಆಗ್ಬಿಡ್ತೀರಿ, ಆದರೆ ನಾವು ಮತ ಹಾಕಿ ಬೇರೆಯವರ ಮುಂದೆ ಕೈ ಜೋಡಿಸ್ತೀವಿ. ಮತ ಹಾಕೋರು ನಾವು, ಬೇರೆಯವರ ಮುಂದೆ ಕೈ ಜೋಡಿಸೋರು ನಾವು. ನಮ್ಮಿಂದ ಮತ ಪಡೆದವರು ನಮ್ಮ ಮೇಲೆ ಆಡಳಿತ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಅಂತ ನಾನು ಹೇಳ್ತಾ ಇರೋದಪ್ಪ ಅಂತ ಎಚ್.ಸಿ. ಮಹದೇವಪ್ಪ ದಲಿತ ಸಮುದಾಯಗಳಿಗೆ ಕರೆ ಕೊಟ್ಟಿದ್ದಾರೆ.